ಒಂದ್ ತಿಂಗಳಿಂದ ನಿಮ್ ಮನೆ ಕಳ್ತನ ಆಗಿದೆ. ಯಾವ ರೀತಿ ಆಯ್ತು? ನೀವು ಮನೇಲಿದ್ದ? ಇಲ್ಲ, ಅವತ್ತು ನಮ್ಮ ಅತ್ತೆಯವ್ರ ತಿಥಿ ಇತ್ತು. ಅವತ್ತು ನೈಟ್ ಅಲ್ಲೇ ಇರ್ಬೇಕಿತ್ತು, ಮಳೆನೂ ಜಾಸ್ತಿ ಇತ್ತು. ಹುಡುಗರು ಹೋಗ್ತೀನಿ ಅಂದ್ರು, ಸರಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಹೋಗೋಣ ಅಂತೇಳಿ 11 ಗಂಟೆವರೆಗೂ ಇಲ್ಲೇ ಇದೆ ನನ್ನ ಮಗ. 11 ಗಂಟೆಗೆ ಮನೆಗೆ ಬಂದಿದ್ದಾನೆ. ನೋಡ್ಕೊಂಡಿದ್ದು ಹಿಂಗ್ ಮಾಡಿದ್ದಾರೆ. ಎಷ್ಟೊತ್ತಲ್ಲಿ ಮಾಡಿದ? ಬೆಳಗ್ಗೆ ನಾವು 5 ಗಂಟೆಗೆ ಬಂದ್ವಿ ಇಲ್ಲಿಗೆ. ಅವಾಗ್ಲೇ ಗೊತ್ತಾಗಿದೆ. ದೊಡ್ಡ ಗೇಟ್ ಹೊಡೆದಾಕಿದ್ದಾರೆ, ಈ ಡೋರು ಒಳಗಡೆ ಬೀರು ಎಲ್ಲ ಹೊಡೆದಾಕಿದ್ದಾರೆ. ಹೊಡೆದು ನನ್ನ ಮಗಳು ಮದ್ವೆಗೆ ಅಂತ ನಾನು ಇಟ್ಟಿದ್ದು. 1/4 kg ಇತ್ತು. 250 ಗ್ರಾಮ್ ಇತ್ತು. ಅರ್ಧ kg ಮೇಲೆ ಇತ್ತು ಬೆಳ್ಳಿ. ಅರ್ಧ kg ಲೆಕ್ಕ ಕೊಟ್ಟಿದ್ದೆ. ದುಡ್ಡು ಒಂದು 15,000 ಇತ್ತು ಅಷ್ಟೇ. ದುಡ್ಡೇನು ಜಾಸ್ತಿ ಇರ್ಲಿಲ್ಲ. ಮಗಳು ಮದ್ವೆಗೆ ಅಂತಾನೆ ಒಡವೆ ಇಟ್ಟಿದ್ದು. ಇದು ಲೋನ್ ತಗೊಂಡು ಲೋನಲ್ಲಿ ಮಾಡ್ಕೊಂಡು ಒಡವೆ ಹಂಗೆ ಉಳಿಸ್ಕೊಂಡಿದ್ದೆ. ಮದುವೆ ಮಾಡ್ಬೇಕು ಅಂತಾನೆ ನೋಡ್ತಾ ಇದ್ದೀನಿ. ಇವಾಗ ಬರೀ ಕೈ ಆಗಿದೆ. ನೋಡ್ಬೇಕು ಏನ್ ಮಾಡ್ಬೇಕು ಅಂತ. ಇವ್ರು ಯಾವಾಗ ಇದ್ ಮಾಡ್ಕೊಡ್ತಾರೆ ಪೊಲೀಸರು ಅಂತ. ಯಾವ ರೀತಿ ಮನೆ ಹೊಡೆದಿದ್ರಮ್ಮ? ಡೋರ್ ಫುಲ್ಲು ಹೊಸಲು ಬರೋ ತರ ಹೊಡೆದಾಕಿದ್ರು. ಮತ್ತೆ ಗೇಟ್ ಬೀಗ ಎಲ್ಲ ಚಚ್ಚಾಕಿದ್ರು. ಆತರ ಬೀರು ಫುಲ್ಲು ಮೀಟಿದ್ದಾರೆ. ಹೊಸ ಗಟ್ಟಿಯಾಗಿದೆ ಬೀರು ಮಾಡಿಸಿದ್ದು. ಫುಲ್ಲು ಇದೆಲ್ಲ ಬೆಂಟ್ ಮಾಡ್ಬಿಟ್ಟಿದ್ದಾರೆ. ಫುಲ್ಲು ಯಾವ್ದೋ ಒಂದು ರಾಡ ಏನೋ ಎತ್ಕೊಂಡು ಏನ್ರಲ್ಲಿ ಮಾಡಿದ್ರು. ಫುಲ್ ಬೆಂಡ್ ಆಗಿದೆ. ಯಾರಿಗೂ ಗೊತ್ತಾಗಿಲ್ಲ. ನಾವು ಬೆಳಗ್ಗೆ 5 ಗಂಟೆ ಅವತ್ತು ಜೋರ್ ಮಳೆ ಇತ್ತು. ಜೋರ್ ಮಳೆ. ಪೊಲೀಸರು ಬೇರೆ ಕೇಸಲ್ಲಿ ಇದೀವಿ ಅಂತ ಹೇಳ್ತಾ ಇದಾರೆ ಇವಾಗ. ಹೇಳಿದ್ರು, ಕರ್ಕೊ ಬಂದಿದ್ರು. 3 ಜನ ಬಂದಿದ್ರು. ಅವರು ನಾವು ಮಾಡಿದೀವಿ ಮನೇನು ಅಂತ ಅವ್ರು ಒಪ್ಕೊಂಡಿದ್ದಾರೆ. ಇಲ್ಲ ಆಗಿಲ್ಲ. ಹೋಗಿದ್ವಿ ನಾವು ಬೇರೆ ಕೇಸಲ್ಲಿ ಸ್ವಲ್ಪ ಬಿಸಿ ಆಗಿದ್ದೀವಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅದೇನು ಹೇಳಿಲ್ಲ, ವೆಯ್ಟ್ ಮಾಡಿ ಹೇಳ್ತಾರೆ. ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಬೇರೆ ಕೇಸಲ್ಲಿ ಇದೆ ಅಂತ ಆನ್ಸರ್ ಮಾಡ್ತಲ್ಲ. ಒಂದೇ ದಿವಸ ನನ್ನ ಮಗ ಹೋಗಿ ಬಂದಿದ್ದು. ಅವ್ರೇನ್ ಹೇಳಿದಾರೆ ಅಂತ ನಿಮ್ಗೆ ಒಂದು ಭರವಸೆ ಇದೆಯಾ ನಿಮ್ಮ ಒಡವೆ ಮತ್ತೆ ನಿಮ್ಗೆ ಸಿಗ್ತದೆ ಅಂತ? ಪೊಲೀಸರು ಕೊಟ್ಟಿರೋದ್ರಲ್ಲಿ ಭರವಸೆ ಇದೆ. ನೋಡ್ಬೇಕು, ದೇವ್ರ ಮೇಲೆ ಭಾರ ಹಾಕಿ. ನಿಮ್ಮ ಹೆಸರು? ಪ್ರೇಮ ಅಂತೇಳಿ.